ಕಾಯ್ಕೊಂಡು ಕುತ್ಕೊಂಡಿದ್ರು ರಾತ್ರಿ ಮಧ್ಯರಾತ್ರಿ ಎಲ್ಲರೂ ಮ್ಯಾಚ್ ನಡೀತದೆ ಅಂತ. ಬಟ್ ಉಣ್ಕೊಂಡು ಹೋಗಿದ್ದು ಬೆಳಗ್ಗೆ ಏನ್ ಬೇಕಾದ್ರೂ ಆಗ್ಬೋದಿತ್ತು ಗುರು, ಚೇಸ್ ಬೇಕಾದ್ರೂ ಆಗ್ಬೋದಾಗಿತ್ತು, ಡಿಫೆಂಡ್ ಕೂಡ ಮಾಡ್ಕೋಬೋದಾಗಿತ್ತು. ನಾನು ಹೇಳಿದ್ದೆ ನಿಮಗೆ ಈ ಒಂದು ಬೆನೆಯಲ್ಲಿ 200 ಬಂದಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅಂತ. ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅಲ್ಲಿ ಎಲ್ಲ ಬಂದಿರ್ಬೋದು, ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ 200 ಬಂದಿಲ್ಲ. ಸೊ ಅದೇ ರೀತಿ ನೆನ್ನೆ ಮ್ಯಾಚ್ ಅಲ್ಲಿ ಕೂಡ 200 ಬರಲಿಲ್ಲ, ಕ್ಲೋಸ್ ಟು 190 189. ಸೊ ಇಷ್ಟು ಟೋಟಲ್ ಆಗಿದ್ದು. ಸೊ ಈ ಸ್ಕೋರ್ ನೋಡ್ತು ಅಂತಂದ್ರೆ ಖಂಡಿತ ಡಿಫೆಂಡಬಲ್ ಸ್ಕೋರ್ನೇ, ಯಾಕಂದ್ರೆ ಆನ್ ಪಾರ್ ಸ್ಕೋರ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು, ಆಲ್ಮೋಸ್ಟ್ ಒಂದು 15-20 ಜಾಸ್ತಿನೇ ಇತ್ತು. 170 ಆನ್ ಪಾರ್ ಸ್ಕೋರ್ ಇತ್ತು. ಸೊ ಸ್ವಲ್ಪ ಒಂದು 15-20 ಜಾಸ್ತಿ ಇದರಿಂದ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಇಂಡಿಯಾ ಗೆಲ್ಬೋದಾಗಿತ್ತು ಅಥವಾ ಸೋಲ್ಬೋದಾಗಿತ್ತು. 2 ಪ್ರಾಬಬಿಲಿಟಿನೂ ಕೂಡ ಇತ್ತು, ಯಾಕಂದ್ರೆ ಒಂದು ಇನ್ನಿಂಗ್ಸ್ ಬ್ಯಾಟಿಂಗ್ ಆಗಿದೆ, ಇನ್ನೊಂದು ಇನ್ನಿಂಗ್ಸ್ ಆಗೇ ಇಲ್ಲ. ಸೊ ನಾವು ಇಲ್ಲಿ ಅದೇನಾದ್ರು ಇನ್ ಕೇಸ್ ಪ್ಲೇಯರ್ ಆಗಿತ್ತು ಅಂದ್ರೆ ಇಲ್ಲಾಗಿರೋ ಪಕ್ಕ ಇಂಡಿಯಾ ಗೆಲ್ಬೋದಾಗಿತ್ತು ಅಥವಾ ಪಕ್ಕ ಇಂಗ್ಲೆಂಡ್ ಗೆಲ್ಬೋದಾಗಿತ್ತು ಅಥವಾ ಒಂದು ಸ್ವಲ್ಪ ರೇಂಜ್ ಗೇಟ್ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಒಂಥರ ಅತಂತ್ರ ಸಿಚುವೇಶನ್ ಆಗಿರೋದ್ರಿಂದ ರೇಂಜ್ ಗೇಟು ಕೂಡ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಒಂದು ಸೈಡ್ ಮಾತ್ರ ಬ್ಯಾಟಿಂಗ್ ಆಡಿರೋದು. ಮಳೆ ನಿಲ್ಲೇ ಇಲ್ಲ ಆಗಿರೋ, ಮಳೆ ನಿಲ್ಲದಿಲ್ಲ ಕಾಯ್ಕೊಂಡು ಇದ್ದೇನೆ ಬಂದ್ಬಿಡ್ತು ನನಗೆ. ಇನ್ನೇನು ವಿಡಿಯೋ ಮಾಡುವಂತ ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀರಿ. ಸೊ ಮ್ಯಾಚ್ ಆಗಬೇಕಾಗಿತ್ತು, ಸುಮ್ಮನೆ ಈ ಥರ ಎಲ್ಲ ಆಯಿತು ನಮ್ಗೆ ಮಜಾ ಇರೋದಿಲ್ಲ. ಅದು ಇಂಡಿಯಾ ವಾಸ್ ಇಂಗ್ಲೆಂಡ್ ನೋಡಿ 5 ಮ್ಯಾಚ್ನ ಸೀರೀಸು. ಸೊ 1 ಮ್ಯಾಚ್ ಮಳೆ ಕುಣ್ಕೊಂಡು ಹೋಗಿದೆ, ಇನ್ನು 2 ಮ್ಯಾಚು ಅಂದರೆ ಏನಾದ್ರು ಸೀರೀಸ್ ಬೇಕಾದ್ರೆ ಈಕ್ವಲ್ ಕೂಡ ಆಗ್ಬೋದು, ಟೈ ಕೂಡ ಆಗ್ಬೋದು ಸೀರೀಸು. ಸೊ ಆ ಥರ ಸಿಚುವೇಶನ್ಗೆ ಬಂದ್ಬಿಟ್ಟು ಇವಾಗ ಕೂತ್ಕೊಂಡಿದೆ, ನೋಡೋಣ ಅದೇನಾಗುತ್ತೆ. ಸೊ ಟಾಸ್ ಗೆದ್ದಿದ್ದು ಇಂಡಿಯಾನೇ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಬೌಲಿಂಗ್ ಮಾಡಿದ್ರೆ, ಟಾಸ್ ಗೆದ್ದು ಬೌಲಿಂಗ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ನೆಸ್ ಇರುತ್ತೆ. ಆಲ್ಮೋಸ್ಟ್ 5 ಮ್ಯಾಚ್ನ ಗೆದ್ದಿದ್ರು 8 ಮ್ಯಾಚಲ್ಲಿ. ಸೊ ಅದರಿಂದ ಎಫೆಕ್ಟಿವ್ನೆಸ್ ಇರ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ನೋಡಿ ಲಾಸ್ಟ್ ಸೀರೀಸಲ್ಲಿ ಮಾಡಿದಂಥ ಮಿಸ್ಟೇಕ್ಸ್ನ ಈ ಸೀರೀಸಲ್ಲಿ ತಿದ್ಕೊಂತವ್ರೆ. ಲಾಸ್ಟ್ ಸೀರೀಸಲ್ಲಿ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಈ ಸೀರೀಸಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತ ಇದ್ದಾರೆ. ಲಾಸ್ಟ್ ಸೀರೀಸಲ್ಲೇ ಮಾಡಬೇಕಾಗಿತ್ತು, ಲಾಸ್ಟ್ ಮ್ಯಾಚಲ್ಲೇ ಮಾಡಬೇಕಾಗಿತ್ತು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಬೇಕಾಗಿತ್ತು. ಅಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಇಲ್ಲ ನಮ್ದು ಸ್ಟ್ರೆಂತ್ ಅದಲ್ಲ, ನಮ್ದು ಸ್ಟ್ರೆಂತ್ ಇದು ಮಾಡೋಣ ಅಂತ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಆಕ್ಟೋಗಾನ್ ಬೌಂಡ್ರೀಸ್ ನೋಡೋದಲ್ಲಪ್ಪ ಯಾವ ಥರ ಇತ್ತು ಅಂತ. ಬೌಂಡ್ರಿ ಡೈಮೆನ್ಷನ್ಸು ಒಂಥರ ವಿಚಿತ್ರವಾಗಿರುವಂಥ ಬೌಂಡ್ರಿ ಡೈಮೆನ್ಷನ್ಸ್ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಇದು ನಾವು ಸರ್ಕಲ್ ನೋಡಿ ಅಭ್ಯಾಸ ಆಗ್ಬಿಟ್ಟು ಆಕ್ಟೋಗಾನ್ ಬೌಂಡ್ರಿ ನೋಡ್ಬಿಟ್ಟು ಏನ್ ಗುರು ಇದು ಈ ಥರ ಐತೆ ವಿಚಿತ್ರವಾಗಿ ವಿಭಿನ್ನವಾಗಿ. ಇಂಗ್ಲೆಂಡಲ್ಲೆಲ್ಲ ಆಲ್ಮೋಸ್ಟ್ ಆ ಥರನೇ ಆಕ್ಟೋಗಾನು, ಪೆಂಟಗಾನು, ಎಕ್ಸಾಗಾನು ಈ ಥರನೇ ನೋಡೋದಕ್ಕೆ ಸಿಗೋದು. ಸಂಜು ಅಣ್ಣ ಪಾಯಿಂಟಿಗೆ ಕ್ಯಾಚ್ ಕೊಟ್ಬಿಟ್ಟು ಗಾನ್ ಕೇಸು, ಸಿಂಗಲ್ ಡಿಜಿಟು, ಮತ್ತೆ 3 ಮ್ಯಾಚ್ ಕಂಟಿನ್ಯೂಸ್ ಫೇಲ್ಯೂರು. ಸೊ ಏನ್ ಮಾಡೋದಪ್ಪ ಸಂಜು ಸ್ಯಾಮ್ಸನ್ಗೆ. ಒಂದ್ ಕಡೆ ನೋಡ್ತು ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಮಸ್ತಾಗಿ ಆಡ್ತಾರೆ, ಈ ಕಡೆ ನೋಡ್ತು ಅಂತಂದ್ರೆ ಈ ತರ ಆಡ್ತಾವ್ರೆ. ಸೊ ವೈಭವ್ ಸೂರ್ಯವಂಶಿ ಬರೇ ಕಾಯ್ತಾ ಕೂತವ್ರೆ. ಏನ್ ಕತೆ ಸಂಜು ಅಣ್ಣದು. ಮತ್ತೆ ಅವಕಾಶ ಸಿಗಲ್ಲ ಬಾಸ್, ಆಡ್ಬೇಕಾಗತ್ತೆ ನಿಜವಾಗ್ಲೂ. ಇದು ನೋಡಿ ಲಾಸ್ಟ್ 2 ಮ್ಯಾಚಲ್ಲೂ ಕೂಡ ಫೇಲ್ಯೂರು, ಈ ಮ್ಯಾಚಲ್ಲೂ ಕೂಡ ಫೇಲ್ಯೂರ್, ಎಲ್ಲ ಸಿಂಗಲ್ ಡಿಜಿಟು, ಅದು ಡಕ್ಔಟ್ಗಳು ಬೇರೆ ಇದಾವೆ. ಸೊ ಸೀರಿಯಸ್ ಥಿಂಗ್ ಟು ವರಿ ಫಾರ್ ಸಂಜು ಸ್ಯಾಮ್ಸನ್. ಸಿಕ್ಕದ್ರೆ ಒಂದು ಮ್ಯಾಚ್ ಅವಕಾಶ ಸಿಗ್ಬೋದು, ಆ ಮ್ಯಾಚು ಫೇಲ್ ಆದ್ರೂ ವೈಭವ್ ಸೂರ್ಯವಂಶಿ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಉಗ್ದಟ್ಲೇಬೇಕಾದ ಅವಾಗ ಸಂಜು ಸ್ಯಾಮ್ಸನ್. ಕಂಟಿನ್ಯೂಸ್ ಆಗಿ 4-5 ಮ್ಯಾಚ್ ಫೇಲ್ ಆಗೋದವ್ರು ಏನು ಸುಮ್ಮನೆ ಮಾತಾಗೋರು. ಕಂಟಿನ್ಯೂಸ್ ಆಗಿ ಫೇಲ್ ಆದ್ರು ಆಬ್ವಿಯಸ್ಲಿ ಅಲ್ಲಿ ತಲೆ ಮೇಲೆ ಯಾರು ಕೂತ್ಕೊಂಡು ಕಿವಿಲ್ ಬಿಡ್ತಾ ಇರ್ತಾರಲ್ಲಿ, ಹೋಗು ಗುರು ನೀನು ಹೋಗು ಅಂತ. ವೈಭವ್ ಸೂರ್ಯವಂಶಿಗೆಲ್ಲ ಮಣೆ ಆಗ್ತಾ ಇರ್ತಾರಲ್ಲಿ, ವೈಭವ್ ಆಡಿಸ್ರಿ ಅಂತ. ಸೊ ಸೀರಿಯಸ್ ಥಿಂಗ್ ಟು ವರಿ ಫಾರ್ ಹಿಮ್. ಸೊ ಮೆಹಮೂದ್ ಅವರು 3 ವಿಕೆಟ್ನ ತಗೊಂತಾರೆ, ಸ್ಯಾಮ್ ಕರನ್ ಅವ್ರಿಗೆ ಬೇರೆ 1 ವಿಕೆಟು. ಅಭಿಷೇಕ್ ಶರ್ಮಾ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಭಿಷೇಕ್ ಶರ್ಮಾ ಜೊತೆಗೆ ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಿಲ್ಡ್ ಮಾಡ್ತಾರೆ. 6 for 2 ಗುರು, ಇಬ್ರು ಬೇಗ ಔಟ್ ಆಗಿದೆ. ಇಶಾನ್ ಕಿಶನ್ ಕೂಡ ರನ್ಔಟ್ ಆಗಿದ್ದು. ಸೋಮನ್ ಓಡ್ಬಂದ್ಬಿಟ್ರು ಇಶಾನ್ ಕಿಶನ್ ಅಲ್ಲಿ. ಸೋಮನ್ ಓಡ್ತಾ ಅವರೇ. ಇದು 2ನೇ ರನ್ಔಟು. ಲಾಸ್ಟ್ ಸೀರೀಸಲ್ಲಿ 1 ರನ್ಔಟು, ಈ ಸೀರೀಸಲ್ಲಿ 1 ರನ್ಔಟು. ರನ್ಔಟ್ಸ್ ಅಲ್ಲೇ ನೋಡಿ ನಂಬರ್ 1 ಬ್ಯಾಟರ್ ಆಗಿದ್ದಾರೆ, ಬಟ್ ರನ್ಔಟ್ಸ್ ಅಲ್ಲಿ ವಿಕೆಟ್ಸ್ನ ಹಲ್ಲದಿದೆಯಲ್ಲ. ಸೊ ಇದು ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟು, ಸಿಕ್ಕಾಪಟ್ಟೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಅವ್ರಿಗೆ. ರನ್ಔಟಿಗೆ ಕೊಟ್ಬಿಟ್ನಲ್ಲ ಗುರು ವಿಕೆಟ್ನ ಅಂತ. ಡೌನ್ ದ ಲೆಗ್ ಔಟ್ ಆಗೋದು ಮತ್ತೆ ರನ್ಔಟ್ಗೆ ಔಟ್ ಆಗೋದು. ಸೊ ಈ 2 ಅಥವಾ ಸ್ಟಂಪ್ ಔಟ್ ಆಗೋದು. ಸೊ ಇದು ಸಿಕ್ಕಾಪಟ್ಟೆ ಹರ್ಟ್ ಮಾಡುತ್ತೆ ಒಬ್ಬ ಬ್ಯಾಟ್ರಿಗೆ. ಇವ್ರು ಪದೇ ಅದೇ ಥರ ಔಟ್ ಆಗ್ತಿರೋದು ನೋಡಿ, ಒಂದು ಪ್ಯಾಟರ್ನ್ ಬಂದ್ಬಿಟ್ಟಿದೆ ಇಶಾನ್ ಕಿಶನ್. ಲಾಸ್ಟ್ ಮ್ಯಾಚಲ್ಲಿ ಏನೋ ಅವ್ರದ್ದು ತಪ್ಪು, ತಿಲಕ್ ವರ್ಮದ ತಪ್ಪು ಅಂತ ಹೇಳ್ಬೋದು, ಬಟ್ ಈ ಮ್ಯಾಚಲ್ಲಂತೂ ಖಂಡಿತ ಇಶಾನ್ ಕಿಶನ್ ತಪ್ಪಿತ್ತು. ಸೋಮನ್ ನೋಡ್ಬೋತಾವ್ರಲ್ಲ, ರನ್ನೇ ಇರಲಿಲ್ಲ ಅಲ್ಲಿ. ಅಭಿಷೇಕ್ ಶರ್ಮಾ ಏನು ಮಾಡ್ತಾರೆ ಪಾಪ ಅಲ್ಲಿ, ಸೋಮನ್ ಹೋಗೋಗ್ರು ಅಂತ ಅಂದರು. ಸೊ ಇವರು ಸಖತ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಆ್ಯಕ್ಚುಲಿ, ಶ್ರೇಯಸ್ ಅಯ್ಯರ್ ಮತ್ತು ಅಭಿಷೇಕ್ ಶರ್ಮಾ 6 for 2 ಆದಾಗಿಂದ ಹಿಡ್ಕೊಂಡು. ಸೊ ಶ್ರೇಯಸ್ ಅಯ್ಯರ್ ನೋಡಪ್ಪ ಇವತ್ತು ಕ್ಯಾಪ್ಟನ್ಸಿ ನಾಕು ಆಲ್ಮೋಸ್ಟ್ ಎಷ್ಟು ಕ್ಲೋಸ್ ಟು 70 ರನ್ಸ್ನ ಚೆನ್ನಾಗೇ ಹೊಡೆದ್ರು. ಇನ್ನೇನು ಹೇಳ್ತೀರಾ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಬಗ್ಗೆ. ಯಾರು ರಿಸಲ್ಟ್ ಓರಿಯೆಂಟೆಡ್ ಆಗಿತ್ತು ಅಂದರೆ ಯಾರು ಹೇಳ್ಬೋದು, ಹಂಗಾಡ್ರು ಹಿಂಗಾಡ್ರು ಮಸ್ತಾಗಿ ಆಡ್ರು ಸೈಕಾಗಿ ಆಡಿದ್ರು ಅಂತ. ಸೊ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡೋಣ, ಅಭಿಷೇಕ್ ಶರ್ಮಾ ಆಬ್ವಿಯಸ್ಲಿ ಸಖತ್ತಾಗಿ ಆಡಿದ್ರು. ಇಬ್ಬರು ಕೂಡ LBW ಔಟ್ ಡಿಸ್ಮಿಸ್ ಆಗಿದ್ದು. ಒಂದು DRS ಹೋಯಿತು, ಇನ್ನೊಂದು ಕ್ಲಿಯರ್ ಕಟ್ ಔಟ್ ಇತ್ತು. ಸೊ 2 ಕೂಡ ನೋಡಿ ಲೆಗ್ ಸ್ಟಂಪ್ಗೆ ಹೊಡಿತಾ ಇದ್ದು. ಅಭಿಷೇಕ್ ಶರ್ಮಾದು ಬ್ಯಾಕ್ ಫುಟು, ಇವ್ರದ್ದು ಫ್ರಂಟ್ ಫುಟು. ಸೊ ಮೆಹಮೂದ್ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇನ್ನೇನು ಹೇಳೋದಾಗರು. ಆದಿಲ್ ರಶೀದ್ ಅವ್ರಿಗೂ ಕೂಡ 1 ವಿಕೆಟು, ಈ ಕಡೆ ಸ್ಯಾಮ್ ಕರನ್ಗೂ ಕೂಡ 1 ವಿಕೆಟು. ಸೊ ನಾನು ಹರ್ಷಿತ್ ರಾಣಾ ಆಶ್ಚರ್ಯ ಆಗಿದೆ, ಹರ್ಷಿತ್ ರಾಣಾ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ಬಿಟ್ಟಲ್ಲ. ಅಕ್ಷರ್ ಪಟೇಲ್ಗಿಂತ ಹರ್ಷಿತ್ ರಾಣಾ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ಬಿಟ್ರು. ಸೊ ಅದು ನನಗೆ ಆಶ್ಚರ್ಯ ಆಯ್ತು. ಅವ್ರು ನೋಡೋ ಬಂದ್ಬಿಟ್ಟು ಟಕ್ಕನಾಗಿ ಡಗೌಟ್ ಆಗ್ಬಿಟ್ಟು ಸ್ಟಂಪ್ ಔಟ್ ಆಗ್ಬಿಟ್ಟು ಹೋಗ್ಬಿಟ್ರು.
ತಿಲಕ್ ವರ್ಮಾ 13 ಬಾಲ್ಗೆ 13. ಸೊ ಅಂತ ಎಫೆಕ್ಟಿವ್ನೆಸ್ ಏನು ತೋರಿಸಲ್ಲ ತಿಲಕ್ ವರ್ಮಾ ಅಲ್ಲಿ. ಸೊ ಅದೇ ಇಬ್ರು ಆಡಿದ್ದು ಚೆನ್ನಾಗಿ ಯಾರು ಅಂತಂದರೆ ಅದು ಅಭಿಷೇಕ್ ಶರ್ಮಾ ಜೊತೆಗೆ ಶ್ರೇಯಸ್ ಅಯ್ಯರ್. ಸೊ ಇವರಿಬ್ಬರ ಒಂದು ಇದರಿಂದ 189 ಒಬ್ಬಿಯಸ್ಲಿ ಶಿವಮ್ ದುಬೆ ಲಾಸ್ಟ್ವರೆಗೂ ನಿಂತ್ಕೊಂಡು ಒಂದು 40+ನ 20+ ಬಾಲ್ಸಲ್ಲಿ. ಸೊ ಈ 3 ಜನದ ಕಾಂಟ್ರಿಬ್ಯೂಷನಿಂದ 180+ ಆಲ್ಮೋಸ್ಟ್ 190 ತಲುಪ್ತಾ ಇದೆ. ಹಂಗೆ ಇಂಡಿಯಾ ಬರೋ ಅಂತ ಒಂದು ಎಂಡಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಮ್ಯಾಚು ಕೂಡ ಎಂಡ್ ಆಯಿತು. ಸೊ ಬ್ಯಾಟಿಂಗ್ ಆಗಬೇಕಾಗಿತ್ತು ಗುರು, ಅಟ್ಲೀಸ್ಟ್ ಒಂದು ಪವರ್ ಪ್ಲೇ ಆಗಿತ್ತು ಅಂದರೆ, ಒಂದು 5 ಓವರ್ ಆಗಿತ್ತು ಅಂದರೆ, ರಿಸಲ್ಟ್ ಓರಿಯೆಂಟೆಡ್ ಆಗಿತ್ತು ಅಂತಂದರೆ, DRS ಮೆಥಡಲ್ಲಿ ಏನೋ ರಿಸಲ್ಟ್ ಬಂದಿತ್ತು ಅಂತ. ರಿಸಲ್ಟ್ ಬರಬೇಕು. ಈ ಥರ ಸುಮ್ಮನೆ ಅತಂತ್ರ ಆಗೋಗ್ಬಿಡ್ತು ಅಂದರೆ ಮ್ಯಾಚು ಚೆನ್ನಾಗಿರೋದಿಲ್ಲ. ನೋ ರಿಸಲ್ಟ್ ಆಗೋಗ್ಬಿಡ್ತು ಅಂತಂದರೆ ರಿಸಲ್ಟ್ ಬರಬೇಕಾಗಿದೆ. ಅಟ್ಲೀಸ್ಟ್ ಅವ್ರಿಗೆ ಪವರ್ ಪ್ಲೇಯರ್ ಒಬ್ಬ ಇನ್ನೇನವ್ರಿಗೆ ಈ ಥರ ಎಲ್ಲ ಸಿಚುವೇಶನ್ ಅಂತಾರೆ ಖಂಡಿತ ಅವ್ರು ಅಗ್ರೆಸಿವ್ ಆಗೇ ಆಡಿರೋರು. ಇವಾಗ ಮಳೆ ಸಿಚುವೇಶನ್ ಇಟ್ಕೊಂಡು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರಲ್ಲ, ಏನು ಗುರು ಇದು ಕತೆ ಅಂತ ಕೇಳ್ತೀರಾ. ಏನು ಟಾಸ್ ಏನು ಪ್ರೆಡಿಕ್ಟ್ ಮಾಡ್ತಾವ್ರಿ ಇವರು. ಮಳೆ ಸಿಚುವೇಶನ್ ಇಟ್ಕೊಂಡು ಬ್ಯಾಟಿಂಗ್ ಸೆಕೆಂಡ್ ಮಾಡಬೇಕಲ್ವಾ. ಮಳೆ ಬರೋದು ಗೊತ್ತಿದ್ರು ಕೂಡ ಏನು ಮಾಡ್ತಾವ್ರು ಶ್ರೇಯಸ್ ಅಯ್ಯರ್ ಅಂತ ಇವಾಗ ಕೇಳ್ತೀರಾ. ಖಂಡಿತ ಅದು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಬಂದೇ ಬರುತ್ತೆ ನೋಡಿ. ಇವಾಗ ಇವ್ರಿಗೆ ಅಡ್ವಾಂಟೇಜ್ ಇದೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಅಡ್ವಾಂಟೇಜ್ ಇದೆ. ಇನ್ ಕೇಸ್ ಏನಾದರೂ ಒಂದು 5 ಓವರ್ ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಬಿಟ್ಟಿತ್ತು ಅಂದರೆ, ಒಂದು 5-6 ಓವರ್ ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಬಿಟ್ಟಿತ್ತು ಅಂದರೆ ಖಂಡಿತ ಅಗ್ರೆಸಿವ್ ಆಗಿ ಆಡೋರು, ಹೊಡೆದು ಚೆಚ್ಚಾಡಿ ಬಿಸಾಕಿರೋರು. ನಿಂತು ಸ್ಟಾರ್ಟ್ ಆಗೋದು ಆಗ್ತಾ ಇತ್ತು. ಬಟ್ ಬಿಡಿ, ಏನು ರಿಸಲ್ಟ್ ಏನು ಬಂದಿಲ್ವಲ್ಲ. ಅದೇನೋ ರಿಸಲ್ಟ್ ಓರಿಯೆಂಟೆಡ್ ಆಗೋಗ್ಬಿಟ್ಟಿದ್ದು, ಏನಾದ್ರು ಒಂದು 5-6 ಓವರ್ ಮ್ಯಾಚ್ ಆಗಿ ಏನಾದರೂ ರಿಸಲ್ಟ್ ಬಂದ್ಬಿಟ್ಟಿತ್ತು ಅಂತಂದರೆ ಖಂಡಿತ ಅವಾಗ ಶ್ರೇಯಸ್ ಅಯ್ಯರ್ ಯಾರಪ್ಪ ಮಾಡ್ತಿದ್ಯಾ, ಏನು ಗುರು ನಿಂದು ಕ್ಯಾಪ್ಟನ್ಸಿ ಅಂತ ಕ್ವೆಶನಬಲ್ ಆಗಿರೋರು ಖಂಡಿತ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅದೇನಾಗುತ್ತೆ. ಪುಣೆಗೆ ರಿಸಲ್ಟ್ ಬರಲಿಲ್ಲ. ಇನ್ ಕೇಸ್ ಏನೋ ರಿಸಲ್ಟ್ ಬರೋ ಥರ ಆಗೋಗ್ಬಿಟ್ಟಿದ್ರು, ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ಸಿಗೆ ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ಆಗೋಗ್ಬಿಟ್ಟಿರೋದು. ಅದೇನೋ DLS ಮೆಥಡ್ ಏನೋ ಹೋಗ್ಬಿಟ್ಟಿದ್ದು ಅಂತಂದಿದ್ರೆ ನೋಡೋಣ ಅದೇನಾಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚ್. ಮತ್ತೆ ಸಿಗುವ.